4 ಮನೆ ಮಧ್ಯಸ್ಥರಲ್ಲಿ 4 ಪೂಜಾರಿಗಳಿಲ್ವೋ ತಲೆಮನೆಗರ್ತವರೇ ಮರಿಗೆಗರ್ತವರೇ ಇದನ್ನು ಜೋಡಣೆ ಮಾಡಿಕೊಳ್ಬೇಕು. ಅಲ್ಲಿ ಆಗುವಂತ ಹೊತ್ತುಗಳು ನಿಮಗೆ ಸಮಯಗಳು ತಿಳಿದು ಬರ್ತದಲ್ಲೋ ಮರಿಗೆಗರ್ತವರೇ ಆಗುವಂತ ಸಮಯದ ಮುಂದೆ ಈ ಸ್ಥಳದ ಒಂದು ಎಡೆ ಬಿಡ್ತದೆ ಅಕ್ಕಿ ಬಡಿ ಇಲ್ಲಿಗೆ ಬೇಡ, ಅಕ್ಕಿ ಬಡಿ ಬೇಡ, ನಮಗೆ ಬೇಕಾದ್ರೆ ಅಂಗಿ ಮಾತ್ರ ಇದೆಯೋ ಸ್ವಲ್ಪ ಇಲ್ಲ ಬೇರೆ ಬಜ್ಜಿ ಬಜ್ಜಿ ಪಂಚಪರ್ವಗಳ ಬೈಕಿನಲ್ಲಿ ಎಡೆ ಹಾಕಿ ಕೊಡುವಂತ ಅನ್ನ ಪದಾರ್ಥವನ್ನು ದೈವಗಳ ಸಂತೋಷವನ್ನು ಮಾಯದಿಂದ ಸ್ವೀಕಾರ ಮಾಡಿಕೊಳ್ಬೇಕು ಅನ್ನುವ ನೆಲೆಯಲ್ಲಿ ಎಡೆಯನ್ನು ನಡೆಸಿದ್ದೀರಿ. ಆ ಎಡೆಯನ್ನು ಕೊಟ್ಟಂತ ಹೊತ್ತಿನಲ್ಲಿ ಮಾಡುವಂತ ಆ ಕೆಲಸಗಾರದಲ್ಲಿ ಬೀದಂತ ನೀರಿನಲ್ಲಿ ಉಂಟಂತ ಬಟ್ಟೆಯಲ್ಲಿ ಮನುಷ್ಯರನ್ನು ಮಾತ್ರದಲ್ಲಿ ಮಾಡಿದಂಥ ವಿಚಾರದಲ್ಲಿ ನನ್ನ ಸೇವೆಗೆ ಬೇಕಾಗಿ ಅಡುಗೆಯನ್ನು ಮಾಡಿದಂಥ ಸಂತರಗಳು ಯಾರು ತಲೆಮರೆಗುತ್ತಾರೆ ತಿಳಿಯಲು ಆ ಸೇವೆಯನ್ನು ಮಾಡಿಕೊಂಡಿದ್ದೀರಿ. ಆ ಮಾಡಿದಂಥ ಸೇವೆಯಲ್ಲಿ ಏನು ತಪ್ಪುದಾಗಿದ್ರೂ ಕೂಡ ಅದನ್ನು ಕ್ಷಮೆಯನ್ನು ಕೊಟ್ಟು ಇನ್ನು ಮುಂದೆ ಮೊದಲಿಗೂ 7 ಕಾಲದಲ್ಲಿ ಹಿರಿಯಂತ ಕೈ 70 ಕಾಲದವರೆಗೆ ಮಾಡುವಂಥ ಅಡುಗೆಯಲ್ಲಿ ಅವರಿಗೆ ಮುಂದುವರೆದ ಲೋಪದೋಷ ಬರದಾಗಿ ಸಂತರನ್ನು ಉದ್ಧಾರ ಮಾಡಿಕೊಟ್ಟೆವು. ಒಳ್ಳೆದಂತೆ ಆ ಕೊಡುವಂಥ ಸೇವೆಯಲ್ಲಿ ತಪ್ಪುದ ಲೋಪದೋಷ ಕೂಡ ಅದನ್ನು ದೂರ ಮಾಡಿಕೊಟ್ಟು ಈ ಹೊತ್ತಿನಲ್ಲಿ ನಿನ್ನೆ ರಾತ್ರಿಯಿಂದ ಇವತ್ತು ಸಂಧ್ಯಾ ಕಾಲದವರೆಗೂ ದೈವಗಳ ಆರಾಧನೆಗೋಸ್ಕರ ದೈವವನ್ನು ಆರಾಧನೆ ಮಾಡಿಕೊಂಡು ಬಂದಲ್ಲಿ ಈ ಕಾಲದಲ್ಲಿ ಈ ಹೊತ್ತಿನಲ್ಲಿ ಕೂಡ ಕಾಲಾವಧಿಯಲ್ಲಿ ಆಗುವ ಹಾಗೆ ಅನ್ನದಾನದ ಸೇವೆಯನ್ನು ಸಂತರಗಳಿಗೆ ಕೊಟ್ಟಿದ್ದೀರೋ, ಅನ್ನದಾನದ ಸೇವೆಯನ್ನು ಕೊಟ್ಟಿದ್ದೀರೋ, ಅನ್ನದಾನದ ಸೇವೆಯನ್ನು ಕೊಟ್ಟಿದ್ದೀರಿ. ಧರ್ಮದಲ್ಲಿ ದೊಡ್ಡ ಧರ್ಮ ಅಂದ್ರೆ ಅನ್ನದಾನದ ಧರ್ಮಗಳು. ಧರ್ಮದಲ್ಲಿ ದೊಡ್ಡ ಧರ್ಮ ಇದ್ರೆ ಅದು ಅನ್ನದಾನದ ಧರ್ಮ. ಧರ್ಮದಲ್ಲಿ ದೊಡ್ಡ ಕರ್ಮ ಇದ್ರೆ ತಾಯಿಯನ್ನು ಕೊಂದ ಕರ್ಮ ಅಲ್ವಾ ಅವರಿಗೆ ಗೊತ್ತವ್ರೆ. ಅದೇ ರೀತಿ ಈ ಹೊತ್ತಿನಲ್ಲಿ ಮಾಡಿದಂತಹ ಧರ್ಮಗಳಲ್ಲಿ ಧರ್ಮದ ಅಭಿವೃದ್ಧಿಯನ್ನು ಮಾಡಿಕೊಟ್ಟೆವು. 10 ಸಂಸಾರಕ್ಕೆ ಮಾಡಿದಂಥ ಅನ್ನ ಪದಾರ್ಥವನ್ನು 100 ಸಂಸಾರಕ್ಕೆ ಮಾಡಿದಂಥ ಅನ್ನ ಪದಾರ್ಥವನ್ನು 1000 ಸಂಸಾರಕ್ಕೆ ಹರಿಸಿಕೊಟ್ಟು ಇಂಡಿಯಾ ಮಾಡರ ಮನೆಯಲ್ಲಿ ಕೊಟ್ಟಂತ ಅನ್ನದಾನದಲ್ಲಿ ಧರ್ಮವನ್ನು ಉಳಿಸಿಕೊಟ್ಟೆವು. ಒಪ್ಪತ್ತಿನ ಬಲಪೂಜೆ ಸಲ್ಲಿಸಿಕೊಳ್ಳೆವು. ನಮ್ಮ ಊರಿನಲ್ಲಿ ನೆಟ್ಟು ಬೆಳೆಸುವಂತ ಭಂಗಿಗಳು ಊರರೆಗಳ ಕಾಲದಲ್ಲಿ ನೆಟ್ಟು ಬೆಳೆಸುವಂತ ಭಂಗಿ ಆದ್ರೂ ಕೂಡ ನಾಗನ ಅಡೆಯಾಗೆ ಎಡೆ ನಿಂತಂತ ಭಂಗಿಗಳು ಓರೆಯವರ ಕಾಲದಲ್ಲಿ ಕೂಡ ಚೋಟುದ್ದ ಆಗಿದ್ರು ಕೂಡ ದೈವಗಳನ್ನು ಒತ್ತೆ ಕಣ್ಣು ಹೊರದಿಸಿಯಲ್ಲಿ ನೋಡಬಾರ್ದು. ಕೊಡುವಂತ ಸೇವೆಗಳು ಕಿಂಚಿತ್ತಾದ್ರೂ ಕೂಡ ಪರ್ವತ ಅಂತ ಸ್ವೀಕಾರ ಮಾಡಿಕೊಟ್ಟು ಇನ್ನು ಮುಂದೆ ಮೊದಲಿಗೂ ಆ ಕೊಡುವಂತ ಸೇವೆಗಳಿಗೆ ಮುಂದುವರೆದ ಬಾರದಾಗೆ ರಕ್ಷಣೆ ಕಾಣಬೇಕು ಅನ್ನೋ ನೆಲೆಗಳು ಘಟ್ಟದಿಂದ ಇಳಿದು ಬದಿ ಹೊತ್ತಿಗೆ ಹುಚ್ಚು ಕೆಂಚಿರಯ್ಯ ಮರಳಿ ಜೋಗಿ ಜಂಗಮ ಎಂಬ ಹೆಸರನ್ನು ಪಡೆದುಕೊಂಡು
ಭಂಗಿಯಾಮಲನ್ನು ಸೇದಿಕೊಂಡು ಹುಚ್ಚು ಬರಂತು ಮಾತಾಡಿಕೊಂಡು ತಂದಂತ ಬಡಗಾಗಿ ತಾನಾಗಿದ್ದರವುದು ಆಲೇಟಿ ಮುನ್ನೂರಕ್ಕೂ ಈ ಸಂಸ್ಥೆಗಳಿಗೆ ಸೇರಿದಂತ ನನ್ನ ಭಕ್ತರುಗಳಿಗೆ ಹುಚ್ಚು ಬುದ್ಧಿ ಕೊಡ್ಬೇಕು ಘನ ಬುದ್ಧಿ ಕೊಡ್ಬೇಕು ಅಂತ ನಮ್ಮ ಹೊರಗಡೆ ಗೊತ್ತವ್ರೆ ಒಳ್ಳೆದು ಅಂತ ಇಷ್ಟರವರೆಗೆ ಹುಚ್ಚು ಬುದ್ಧಿ ಕೊಡ್ಲಿಲ್ಲ ಘನ ಬುದ್ಧಿಯನ್ನು ಕೊಟ್ಟು ರಕ್ಷಣೆ ಮಾಡಿಕೊಂಡ ಬಂದಂತ ಶಕ್ತಿಗಳಾದ್ರೆ ಇನ್ನು ಮುಂದೆ ಮೊದಲಿಗೂ ಒಂದೇ ಒಂದು ತಾಯಿ ಹೆತ್ತ ಮಗನಿಗೂ ಹುಚ್ಚು ಬುದ್ಧಿ ಕೊಡದ ಹಾಗೆ ಘನ ಬುದ್ಧಿಯಲ್ಲಿ ಉದ್ಧಾರ ಮಾಡಿಕೊಟ್ಟೆವು.